नमस्कार, स्वागत है आपका TB22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। श्री मल्लिकार्जुन ಖೋನಿ ಅವರಿದ್ದಾರೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರು ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಧ್ಯಕ್ಷರಾದ ಶ್ರೀ ರಾಜೀವ್ ಅವರು ಇದಕ್ಕೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರಾದ ಶ್ರೀ ಮಕ್ಕಳು ಭಗವಾನ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳು ಮುಖಂಡರಾದ ಶ್ರೀ ವಿಷ್ಣು ಇದ್ದಾರೆ, ಸಂಗಮೇಶ್ ಕೊಬ್ರೇಶ್ವರ್ ಇದ್ದಾರೆ, ಆಜಾದ್ ಸಂಘ ಅವರಿದ್ದಾರೆ, ಟಪಾಲ್ ಅವರಿದ್ದಾರೆ, ಎಲ್ಲ ಕಾರ್ಪೊರೇಟರ್ಸ್ ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಕೂಡ ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಸಭೆಯನ್ನು ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ, ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ ಇವತ್ತು ಸಾಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಭೈರತಿ ಅವರು, ಆಮೇಲೆ ಒಂದು ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹಾಲಕ್ಷ್ಮಿ ಮಹದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು ಹಾಗೂ ಕಲ್ಕಡಿಯವರು, ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟರ್ ಕೆ.ಜೆ. ಜಾರ್ಜ್ ಅವರು ಮತ್ತು ಇನ್ನೂ ಎಲ್ಲ ಸಚಿವರು ಕೂಡ ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿಂದ ಸಚಿವರು ಕೂಡ ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದೇದು ನಮಗೆಲ್ಲ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಒಂದು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮವರ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ತಾಯಿ ಅವರ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಬಹಳ ಆಶಯವನ್ನ ಒಂದು ನಮ್ಮ ಹಿರಿಯರಾದಂಥ ಶಂಕರಗೌಡ ಪಾಟೀಲ್ ಸೋಮಳಿಯವರು ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿ ಅಂತ ನಾನು ಕೂಡ ಅದನ್ನ ಅರ್ಥೈಸಿಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದಂಥ ಪ್ರದೇಶದಲ್ಲಿರೋದ್ರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣ ಹೋಗೋಕೆ ಬಸ್ ಇರೋದ್ರಿಂದ ಅಲ್ಲಿ ಆ ಕಾರಣದಿಂದ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಸಹ ಸರ್ಕಲ್ ಹೋಗಲು ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನಮ್ಮದು ನಿರ್ಣಯ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, ಮೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ನಾವು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಹಾಕಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು MD ಗುಲ್ಬರ್ಗ ನಮ್ಮ MD ಅವರಿಗೆ ಅನುಕೂಲ ಮಾಡಿಸಿ ಅವರಿಂದ ಒಂದು ಆದೇಶವನ್ನು ಮಾಡಿ ಪ್ರಪೋಸಲ್ ಮಾಡಿ ಸರ್ಕಾರ ಕಳಿಸಿ ಒಂದು 60/40 60/40 ಒಂದು ಜಮೀನನ್ನು ಅದನ್ನ ಮುಂದೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಿಕ್ಷಣ ಕೊಡಿಸಿ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 2013 ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ ಶ್ರೀಗಳು ಪಂಚಮಸಾಲಿ ಜಗದ್ಗುರು ಬಸವಬುದ್ಧ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡ ನಾವು ಅಡಿಗರನ್ನ ಹಾಕಿದ್ದೀವಿ. ಈಗ ಮೂರ್ತಿ ರೆಡಿಯಾಗಿದೆ, ಆ ಮೂರ್ತಿ ಅನಾವರಣಗೊಳಿಸುವಂತದ್ದು. ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿ ಆಗಿದೆ, ಆ ಬಸ್ ಸ್ಟ್ಯಾಂಡಿಗೂ ಕೂಡ ಅವರ ಹೆಸರಿಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಅವ್ರ ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂ ಇಟ್ಕೊಂಡು ಅವ್ರ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ತಿಳ್ಕೊಂಡು
ಅವ್ರ ಹೆಸರನ್ನ ಬಹಳ ಮುಖ್ಯಮಂತ್ರಿಗಳು ಸಂತೋಷದಿಂದ ನನ್ನ ಮೇಲೆ ಆದೇಶವನ್ನು ಮಾಡಿ ರಾಮಲಿಂಗದೇವರು ಬಹಳಷ್ಟು ಸತ್ಯಗಳು ಸಹ ನಾವು ಅದನ್ನು ವೀರಾಣಿ ಕೆತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಾಮಕರಣ ಮುಖ್ಯಮಂತ್ರಿಗಳು ಸಹ ನಾಮಕರಿಸಿದ್ದಾರೆ. ಈ ಎರಡು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಕ್ಷ ಗ್ಯಾರಂಟಿ ಯೋಜನೆಗಳಾಗಲಿ, ಆಮೇಲೆ ಯುಡಿಯಿಂದ ನಮ್ಮದು 160 ಕೋಟಿ ಒಂದು, ಆಮೇಲೆ ಇನ್ನೂ ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಆಗ್ಬೋದು, ಅಷ್ಟೊಂದೆಲ್ಲ ಕೂಡ ಬಹುಶಃ ಜಿಲ್ಲಾಧಿಕಾರಿಗಳು ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಉದ್ಯೋಗ ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು, ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಇರೋದ್ರಿಂದ ಎರಡನೇದು ಅಂದ್ರೆ ಉದ್ಘಾಟನೆ. ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಹೇಳಿಲ್ಲ, ಒಂದು ಇಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಟಿ ದೇವರಾಜ ಅವರ ಒಂದು ಅವಧಿಯನ್ನು ಬೇರಿಸಿ ರೆಕಾರ್ಡನ್ನು ಸಹ ಬ್ರೇಕ್ ಮಾಡಿದ್ದಾರೆ. ಕೆಲಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಗಳ ಹೆಗ್ಗಳಿಕೆಗೆ ಅವರು ಮಾತನಾಡಿದ್ದಾರೆ. ಅದನ್ನ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಸಹ ಅವರಿಗೆ ಗೌರವವನ್ನು ಸಹ ನಾವು ಜಿಲ್ಲೆಯ ಜನತೆಯ ಪರವಾಗಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಆಯಿತು, ಜಿಲ್ಲೆಯ ಜನತೆಯ ಪರವಾಗಿ ಆಗಿತ್ತು. ಅವರಿಗೆ ಒಂದು ವಿಶೇಷವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೇವೆ. ಅವರಿಗೆ ಸೂಕ್ತವಾದಂತಹ ಗೌರವ ಅರ್ಪಣೆಯನ್ನು ಕೂಡ ಏನನ್ನು ಹೇಳಿದಲ್ಲ, ಗೌರವ ಅರ್ಪಣೆಯನ್ನು ಕೂಡ ಮಾಡ್ತಕ್ಕಂಥ 3 ಪ್ರಮುಖ ಘಟನೆಗಳು. ಒಂದು ವೀರಾಣಿ ಕೆತ್ತೂರು ಚೆನ್ನಮ್ಮನವರ ಅವರು 11:15 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ 15 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸಿಟಿ ಸ್ಕೂಲ್ ಹೆಲಿಪ್ಯಾಡ್ ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರಾಣಿ ಕೆತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ, ಮುಖ್ಯಮಂತ್ರಿ ಇರ್ತಾರೆ, ಸಾರಿಗೆ ಸಚಿವರು ಎಲ್ಲ ಸಚಿವರು ಇರ್ತಾರೆ, ಅನಾವರಣಗೊಳಿಸಿ ಹಸಿರು ನಾಮಫಲಕಗಳನ್ನ ಕೂಡ ಅನಾವರಣಗೊಳಿಸಿ ಅಲ್ಲಿ ಕಾರ್ಯಕ್ರಮ ಬಹಿರಂಗ ಸಭೆಯಲ್ಲಿಲ್ಲ ಅದನ್ನು ಮಾಡಿ ಒಂದು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ ಅಲ್ಲಿ ಜನ ಹಾಕಿರೋದು ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಜನ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರ್ಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ ರೂಮ್ಗೆ ಹೋಗ್ತೀವಿ. ವೆಲೋಡ್ ರೂಮ್ನಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟ್ ಒಂದು ರೌಂಡ್ ಸೈಕ್ಲಿಸ್ಟ್ ರೌಂಡ್ ಮಾಡಿದ ರಾಜೀವ್ ಗಣರು ಮತ್ತು ಉಳಿದವರ ಸೈಕ್ಲಿಸ್ಟ್ ಅಸೋಸಿಯೇಷನ್ ಸೈಕ್ಲಿಂಗ್ ಅಸೋಸಿಯೇಷನ್ ಕರ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಮಾಡಿ ಸಾಂಕೇತಿಕ ಮಾಡಿ ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ 12:30 ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರಾಣಿ ಕೆತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದ್ದಾರೆ, ಅದು ಒಂದು ಉದ್ದೇಶ ಕಾರ್ಯಕ್ರಮ. ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಗ್ಯಾರಂಟೀಸು ಮತ್ತೇನು ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಗಳು ಅದನ್ನ ಲೈಕ್ ಎಲ್ಲ ಕಾರ್ಯಕ್ರಮಗಳನ್ನ ಉತ್ತರಿಸ ಮಾಡುವಂಥದ್ದು ಎರಡನೇದು. ಮೂರನೇದು ಅವರಿಗೆ ನಾವು ಜಿಲ್ಲೆಯ ಜನತೆ ಪರವಾಗಿ ದಿವಸ ಗೊತ್ತು, ಅವರಿಗೆ ನಾವು ಪಕ್ಷಾತೀತವಾಗಿ ಸಹ ನಮ್ಮ ಕಾಂಗ್ರೆಸ್ ಜನರದ್ದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ದೇವರಾಜ ನಂತರ ಅವರಿಗೆ ಮಾಡಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂತ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಸಹ ನಾನು ಅವರಿಗೆ ಬಹಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂತ ಮಾಡ್ತಾ ಇದ್ವಿ. ಇದು 3 ಕಾರ್ಯಕ್ರಮ ಇವತ್ತು. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ಕೂಡ ಆಫಿಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್, ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ನಾವು ಜಾಸ್ತಿ ಜನ ಇವತ್ತು ಸಹ ಬರಬೇಕು ಮತ್ತು ಅವರಿಗೆ ಗೌರವಿಸುವಂತ ಕಾರ್ಯಕ್ರಮ ಇರ್ತಲ್ಲ. ಹೀಗಾಗಿ ನಾವು ಕೂಡ ಇಲ್ಲಿ ಸೇರಿಸಿ ಸಹ ಎಲ್ಲ ಬ್ಲಾಕ್ ನಿನ್ನೆ ನಾವು ನಾಗೂರು ಆಮೇಲೆ ಕಡಗೌಡವರು ಮತ್ತು ಅಶೋಕ್ ಅವರು ಸೆಕ್ಷನ್ ಆಗಿದ್ವಿ. ಆಮೇಲೆ ನಾವೆಲ್ಲ ಶಿವಾನಂದ ಪಾಟೀಲ್ ಕೂಡ ಸಚಿವರು. ಅದೇ ರೀತಿ
ಎಲ್ಲರೂ ಕೂಡ ಮಾತಾಡಿ ಗೌರವಿಸುವಂತ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಬಂದು ನಮಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಮಾಡಿದ್ವಿ. ಆಮೇಲೆ ವೀರಾಣಿ ಕಿತ್ತು ಚೆನ್ನಮ್ಮ ನಮ್ಮ ಇದು ಪದಾಧಿಕಾರಿಗಳಾದ ನಮ್ಮ ಆಳೂರು ಎಲ್ಲ ಜನರಿಗೂ ಕೂಡ ನಮ್ಮೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಊಟ ವ್ಯವಸ್ಥೆ ಮಾಡಿದ್ವಿ. ನಾವು ಇಷ್ಟೆಲ್ಲ ವೀರಾಣಿ ಚೆನ್ನಮ್ಮ ಸಭೆ ಮಾಡಿದ್ವಿ. ನಾವು ಪ್ರಸಾದ ವ್ಯವಸ್ಥೆ ಏನಿದೆ ವ್ಯವಸ್ಥೆನ ನಾವು ಮಾಡಿಕೊಳ್ಳುವಂಥದ್ದು 20,000 ಜನರಿಗೆ ನಾನು ವ್ಯವಸ್ಥೆ ನಾವು ಸ್ವಂತ ಕಾಂಟ್ರಾಕ್ಟರು ಮತ್ತು ಪ್ಲಸ್ ಅವರು ವೀರಾಣಿ ಚೆನ್ನಮ್ಮರ ಸಂಸ್ಥೆಯ ಒಂದು ಪದಾಧಿಕಾರಿಗಳನ್ನು ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಧ್ಯಮದವರು ನಿಮ್ಮ ಸಹಕಾರವನ್ನು ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳು ಎರಡು ಪ್ರಮುಖವಾಗಿ ವೀರಾಣಿ ಕಿತ್ತು ಚೆನ್ನಮ್ಮನವರ ಅನೇಕ ದಶಕಗಳು ಕೂಡ ನೆನಪಿಟ್ಟಿದ್ದಂತ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ಈಗಾಗಲೇ ನಮ್ಗೆ ಗೊತ್ತಿದೆ ಏರ್ಪೋರ್ಟ್ ನನ್ನ ಆದ್ಯತೆ ಅನ್ನೋದು ನಾನು ಕೇಂದ್ರ ಸರ್ಕಾರಕ್ಕೆ ಈಗ ಕೇಂದ್ರ ಸರ್ಕಾರ ಪಾಲ್ಗೊಳ್ಳಿಲ್ಲ. ಆಕ್ಚುಲಿ ಅದರಿಗೆ ನಮ್ಮ ಈಗ ಏರ್ಪೋರ್ಟ್ನಲ್ಲಿ ಇವತ್ತು ನಮ್ಮ ಇದರಿಂದ ಇದೆ. ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನ ಪುಸ್ತಕಕ್ಕೆ ಮಾಡಿದ್ವಿ. ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ವಿವೇಕಾನಂದರಲ್ಲಿ ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮಿಯವರ ಸಲ ಕೂಡ ಅಭರಣ ಶುರು ಮಾಡಿ ಹೀಗೆ ಆಮೇಲೆ ರಾಣಿ ಚೆನ್ನಮ್ಮನವರು ಅಕ್ಕಮಾದೇವರ ಸ್ಮರಣೆಗಳಲ್ಲಿ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಮಾಡಿದ ಆದಿಲ್ ಶಾಹಿ ಸಲುವಾಗಿ ಇವತ್ತು ಏನಾದರೂ ಮಾಡಬೇಕು ಅವರ ಸಮಗ್ರ ಸಾಹಿತ್ಯವನ್ನು ಸಂಸ್ಥೆಯನ್ನು ನಾವು ಮಾಡಿದ್ರು ಕೂಡ ಇನ್ನೊಂದು ಏನಾದರೂ ಇಬ್ರಾಹಿಂ ಆದಿಲ್ ಶಾಹಿ ಅವರ ಸಲುವಾಗಿ ಸ್ಪರ್ಧೆಗಾಗಿ ಏನಾದರೂ ಮಾಡಬೇಕು ಅಂತ ಅದನ್ನು ಕೂಡ ಅದನ್ನು ಕೂಡ ಮಾಡ್ತೀವಿ. ನೋಡಿದ ಎಲ್ಲರೂ ಯಾವ್ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಕೂಡ ಗೌರವ ಮತ್ತು ನಾಡಿನ ಆರೋಗ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಹಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥ ಕೆಲಸನ ಒಂದು ಜಿಲ್ಲೆಯ ಜನತಾ ಪರವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು. ಜಿಲ್ಲೆಯ ಹೆಮ್ಮೆ ಕಾರ್ಯಕ್ರಮ ವೀರಾಣಿ ಕಿತ್ತು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ದೊಡ್ಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರನ್ನು ಮಹತ್ ಕಾರ್ಯ ಒಂದು ಸಹ ಒಂದು ನೆರವೇರಿದೆ. ನಮ್ಮ ಶಂಕರ ಆಶಯ ಒಂದು ಸಹ ನಾವು ನೆರವೇರಿಸಿದೆ. ನಮ್ಮೆಲ್ಲರ ಆಶಯ ಆಶಯ ನಮ್ಮವರು ಕನ್ನಡಿಗರನ್ನು ಅನ್ನೋದನ್ನು ನಮ್ಮ ಹೆಮ್ಮೆಯ ವಿಚಾರ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರವನ್ನು ಮಾಡಬೇಕು. ಕಾರ್ಯಕ್ರಮ ಪಟ್ಟಿಗಳಿಂದ 11:30 ಅವರು ಹೇಳ್ತಾರೆ. 11:45ಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿ ಅಲ್ಲಿ 12 ಗಂಟೆ ಹೋಗುತ್ತೆ. 12 ಗಂಟೆ ಹೋಗುತ್ತೆ. ಆಮೇಲೆ ತದನಂತರ ನಾವು ಹೋಗಿ ಹೋಗಿ ಅಲ್ಲಿ ಸಂಕೇತ ಮಾಡಿ 12:30ವರೆಗೆ ನಾವು ಭೇಟಿಗಾಗಿ ಮೌಖಿಕ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರ ಕೈಯಿಂದ ಉದ್ಘಾಟನೆ ಬೇಡ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನೋಡಿ, ಕುರುಸಂಗ ಸ್ವಾಮೀಜಿಯವರು ಯತ್ನಾಳವರು ಎಲ್ಲ ಸಂಘಟನೆಗಳು ಕೂಡ ಕೂಡ ಮಾತನಾಡಿದ್ದಾರೆ. ನಾನು ಮಾತನಾಡಿದ್ದೀನಿ. ಕುರುಸಂಗ ಸ್ವಾಮಿಗಳು ಯಾವುದನ್ನು ಕೂಡ ಇಲ್ಲ. ಈ ಕಾರ್ಯಕ್ರಮ ವೀರರಾಣಿ ಕಿತ್ತು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿಮಿತ ಅಲ್ಲ. ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ, ನಮ್ಮ ಹೆಮ್ಮೆ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದೋ ಅಭ್ಯರ್ಥಿಲ್ಲ. ಅವರು ಕೂಡ ಕೂಡಲಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾರೆ. ಕೂಡಲಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು, ಜ್ಞಾನದರ್ಶನ ಸ್ವಾಮಿಗಳು, ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಈಗ ಯಾರು ಒಬ್ಬರಿಬ್ಬರು ಮಾಡಿದ್ರೆ ಅದಕ್ಕೆ ಸಂಬಂಧ ಇಲ್ಲ. ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ ಅವ್ರದ್ದೇನದ ಅದು ಬೇರೆ. ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ನೋಡಿದ್ವಿ. ಸಂಸ್ಥೆಗಳು ಅಭಿಪ್ರಾಯ ಇದೆ. ಯತ್ನಾಳರು ಮಾತಾಡಿದ್ವಿ, ಶಿವಾನಂದ ಮಾಡಿದ್ರು, ಎಲ್ಲರೂ ಯಾರಿಗೂ ಕೂಡ ಒಂದು ದೋಷ ಇಲ್ಲ. ಅವರು ಕೂಡ ಸಂಸ್ಥೆಗಳು ಭಾಗವಹಿಸ್ತಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾರೆ.
ಸ್ವಾಮಿ ಮಡಿ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ಬೇಕಂತ ಅವರು ಕೂಡ ಎಲ್ಲ ಕುಂಭಮೇಳ ಮಾಡ್ತಾ ಇದ್ದಾರೆ. ಸರ್, ಇದು ಬಿಜಾಪುರ ಒಂದು ಐತಿಹಾಸಿಕ ಸ್ಥಳ. ಆದಿತ್ಯ ಹೆಸರು ಯಾವುದೋ ಒಂದು ಮಾರ್ಗ ಐತಿ. ಆದಿತ್ಯ ಹೆಸರಲ್ಲಿ ಯಾವುದೋ ಒಂದು ನಾನು ಹೇಳಿದ್ದಲ್ಲಪ್ಪ, ಕೆಲವು ದಿವಸ ಬಂದು ನಾನು ಹೇಳಿದಾಗ ಈಗ ನಾನು ಮಾತಾಡ್ತೇನೆ. ನಾನೇ ಹೇಳಿದಿರಲ್ಲ ಸರ್. ಈಗ ಮಾಡ್ಬೇಕು. ಸರ್ ಬೆಡ್ರೂಮ್ಗ ಏನು ಹೆಸರು ಏನು ವಿಮಾನ ನಿಲ್ದಾಣ ಅಂದ್ರೆ ವಿಮಾನ ನಿಲ್ದಾಣ ಅಂದ್ರೆ ಆದಿತ್ಯ ಹೆಸರಲ್ಲಿ ಇರಬೇಕಂತ ಈಗ ಒಬ್ಬ ಹೆಸರು ಘೋಷಣೆ ಮಾಡಿದೆ, ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡಿದ್ರು. ಅದಕ್ಕಾಗಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಕೂಡ ನಾನೇ ಇವ್ರಿಗೆ ಕೇಳಿದಿಲ್ಲ ನಿಮ್ಮ ಪ್ರಶ್ನೆ. ನಾನೇ ಇವ್ರು ಇಬ್ರಾಹಿಂ ಆದಿತ್ಯ ಹೆಸರಲ್ಲಿ ಏನಾದ್ರು ಮಾಡೋದು ಅಂತ ಹೇಳಿದ್ದೀನಿ. ಇಲ್ಲಿಗೆ ಅದು ಮುಕ್ತಾಯ ಮತ್ತೆ ಹೇಳಿ ಸರ್ ಬೆಡ್ರೂಮ್ ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಇವು ಸರ್ಕಾರಿ ಇದು ಅಂತವಲ್ಲ, ಜನರು ಕೂಡ ಬಸ್ ಸ್ಟ್ಯಾಂಡ್ ಆಗಿ ಲೋನ್ ಮಾಡಿದ್ದಾನೆ ಸಸ್ಪೆಂಡ್ ಅದು ಈಗ ಸರ್ಕಾರ ರ್ಯಾಂಕ್ ಪೂರ್ತಿ ಮಾಡ್ತಾ ಇಲ್ಲ ಐತಿ. ಈಗ ಅವ್ರಿಗೆ ಪೂರ್ತಿ ಅವ್ರು ಪ್ರತಿಷ್ಠಾಪನೆ ಇಟ್ಕೊಂಡು ಮತ್ತೆ ಸರ್ಕಾರ ರ್ಯಾಂಕ್ ಕೂಡ ಪಾಪ ಬಲಗೈ ಮಾಡ್ತ ಅದನ್ನು ಕೂಡ ಮಾಡಿಬಿಟ್ಟು ಸರ್ ಬೆಡ್ರೂಮ್ ಏನು ಹೆಸರು ವೆರಡ್ರೂಮ್ಗೆ ಏನು ವಿಚಾರ ಮಾಡಿಲ್ಲಪ್ಪ. ನೋಡೋದು ಯಾರು ವೆರಡ್ರೂಮ್ಗೆ. ಆಮೇಲೆ ಈ ವೆರಡ್ರೂಮ್ ಜೊತೆಗೆ ಬಹಳ ದಿವಸದಿಂದ ಒಂದು ಬೇಡಿಕೆ ಇದೆ. ನಾವು ಈ ಎಲ್ಲ ಇಂಡಸ್ಟ್ರಿ ಜೊತೆಗೂ ಮಾತನಾಡಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಸೈಕ್ಲಿಂಗ್ ಅದು ಸರಿ ಮಾಡುವಂತ ಅದು ಕೂಡ ಸೈಕ್ಲಿಂಗ್ ಕೂಡ ಯಾರು ಹೆಸರುಗಳು ಸೈಕ್ಲಿಂಗ್ನಾಗ ಯಾರದಾರಲ್ಲ ಅಂಥವ್ರದ್ದು ಯಾರೇ ಒಬ್ಬರ ಹೆಸರನ್ನ ನೀವು ಸಲಹೆ ಮಾಡ್ರಿ, ಮಾಡ್ಕೊಂಡು ಚರ್ಚೆ ಮಾಡೋ ಕಮಿಟಿ ಮಾಡಿ ಯಾವ ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಹೆಸರು ಆ ಸೈಕ್ಲಿಂಗ್ ಹೆಸರು ಅದು ನಾಳೆ ಗಿಫ್ಟ್ ಏನದ ಏನು ನಮ್ಮ ಜಿಲ್ಲೆಗೆ ಏನು ಗಿಫ್ಟ್ ಕೊಡ್ತಾರೆ? ಅದು ಹೇಳ್ತಾರಲ್ಲ, ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎರಡು ಹೇಳ್ತಾರೆ. ಆಮೇಲೆ ಸರ್ ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರಿಸಮಾನ ಮಾಡಿದ್ರು, ಇವತ್ತು ಅದನ್ನು ಮುಂದಿನ ರೆಕಾರ್ಡ್ ಇವತ್ತೇನ ಬಂದಿತ್ತು ಒಂದು ರಿಕಾರ್ಡ್. ನಿನ್ನೆ ಸಮ ಆಗಿತ್ತು, ಒಂದು ರಿಕಾರ್ಡ್ ಮಾಡಿದ್ದಾರೆ. ಹಾಗೆ ಮೂರನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಬರದಾರಲ್ಲ, ಅದಕ್ಕೆ ಗೌರವಿಸುವಂತದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸುದು. ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ. ಏನು ಸರ್ ಗೌರವ ಅಂದ್ರೆ ಏನು? ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಅವರು ಮಾಡ್ತಾ ಇದೀವಿ, ಬಟ್ ಗೌರವಿಸ್ಬೇಕಾದ್ರೆ ತುಲಾಭಾರ ಅಂತಂದಿಲ್ಲ, ಗೌರವಿಸ್ಬೇಕಾದ್ರೆ ಸೂಕ್ತ ಗೌರವ ಮಾಡಿ. ಬಿಜಾಪುರ ಅವರು ಉದಯ ವಿಷಾದ ಅಂತ ಇಂದಿರಾ ಗಾಂಧಿ ಅವರ ಮತ್ತು ಇಲ್ಲಿನವರು ಮಗ ನಮ್ಗಿರೋರು ನಾವೇನು ಬರಗೇರಿ ಮಾಡ್ಕೊಂಡು ಅನ್ಕೊಂಡು ಬರಗಾಲದಾಗ ಮಾಡಿವಿ. ಈಗ ನೀರು ಬಂದಾವ, ಈಗ ಏನ್ ಮಾಡ್ತೇವೆ ಬರಗಾಲದಾಗ ನಾವು ಚಿತ್ರದುರ್ಗ ಜಿಲ್ಲೆ ಬರಗಾಲ ಜಿಲ್ಲೆ ಕರ್ನಾಟಕ ತುಂಬಿದ್ದೀವಿ. ಯುದ್ಧದ ಸಲುವಾಗಿ ಬೇರೆ ಯುದ್ಧದ ಸಲುವಾಗಿ ಅಮೌಂಟ್ ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ಬಂಗಾರ ಈಗ ನೀರು ಬಂದಾವು, ಸಮೃದ್ಧಿ ಆಗಿಲ್ಲ. ಅಟ್ಲೀಸ್ಟ್ ದಿನ 524 ಆಗಿ ಮನೆ ಕೊಟ್ಟಿದ್ರು, ಹತ್ತಕ್ಕೆ ಹೆಚ್ಚಿಗೆ ಆಗಿ ಒಂದು ಹತ್ತಕ್ಕೆ ನಾವು ಇದು ಮಾಡಿದ್ವಿ. ನೆಮ್ಮದಿ ಅದರೇ ನೀವು ಜನ ಅದಕ್ಕೆ ಮತ್ತೆ ಸೂಕ್ತ ಮಾಡಿ ಮಾಡ್ತೀವಿ, ನಿಮ್ಮ ಇದಕ್ಕೆ ತಕ್ಕಂತೆ ಮಾಡ್ತೀವಿ. ಸರಿ ಸರ್, ನವರಸಪುರ ಉತ್ಸವ ಒಂದು ನಾವು ಹೇಳಿದ್ರಲ್ಲ ಮಾರ್ಚ್ನಲ್ಲಿ ಮಾಡ್ತೀವಿ, ಮಾರ್ಚ್ ಹೆಡ್ಡಿಂಗ್ ಮಾಡ್ತೀವಿ. डेवलपमेंट के बारे में किसी ने बताया सर, डेवलपमेंट के लिए आप बेरोजगार बहुत ये तेरा गाड़ी चाबी दे तो तेरा गाड़ी चाबी देखा गया है डेवलपमेंट के लिए आपने कोई भी ऐसे कोई फैक्ट्रीज वगैरह हालांकि अवेलेबल नहीं कराया, जिसकी वजह से बेरोजगारी बहुत है और सारे लोग इसमें हिंदू मुसलमान सिख ईसाई परेशान है. इसके लिए आप क्या कर रहे हैं सर, आपकी सरकार? अभी एक पार्टी देने के बाद जो लोग स्कूल जाता था ना, बेरोजगारी खत्म हुआ है बिजापुर में. तुम्हारे को शायद खेड़े में नहीं गए अपने ನೀವು ಹಲ್ಯಾಗ ಹೋದ್ರ ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ಕುಡಿಯಾಕ ಹೋಗಿದಾರಲ್ಲ, ಅದು 75% 84 ಬರ್ತದೆ. ಟಾಟಾ ಗಿಡ ನನಗೆ ಬರ್ತಾವು, ಮೇಜರ್ ಆಗಿ ನಾನೇ ಬರ್ತಾವು, ನಾಲ್ಕು ನಮ್ಮ ಇದಕ್ಕೆ ಕಟ್ಟಕೊಂಡವ್ರಿಗೆ ರಾಜವರು ಬರ್ತಾವು. ಈಗ ಕುಡಿಯಾಕ ಹೋಗಿ ಕಡಿಮೆ ಆಗ್ಯಾರ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಇದನ್ನು ಸಿಗ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸ ನೀರು ಮಾಧ್ಯಮ ಹನ್ನೆರಡು ಬಂದಿದ್ದು 3 ಅನೌನ್ಸ್ ಆಯಿತು, ಇನ್ನೂ 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು ಒಂದು ಫ್ಯಾಕ್ಟ್ರಿ ಅನೌನ್ಸ್ ಮಾಡಕ್ಕೆ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್.
ಯಾಕಂದ್ರೆ ಸೆಂಟ್ರಲ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಎಲ್ಲ ಇರ್ತವೆ, ಅದನ್ನು ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಪ್ರೈವೇಟ್ ಅವ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು. 480 ಮಂದಿ ನಮ್ಮ ಯುವಕರನ್ನ ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ದಾರೆ. ಫಾಸ್ಟ್ಕಾನ್ದವರು ಮೊನ್ನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪನಿ ಸೆಲೆಕ್ಟ್ ಮಾಡ್ತಾರೆ. ಹಂಗೆ ಬೇರೆ ಬೇರೆ ಕಂಪನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದು ಅಂದ್ರೆ ಇಲ್ಲಿನೇ ಉದ್ಯೋಗ ಮಾಡುವಂತದ್ದು ಫ್ಯಾಕ್ಟರೀಸ್ ಇದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುವಂತ ಇಂಡಸ್ಟ್ರೀಸ್ ಪೈಪ್ಲೈನ್, ಸ್ಟೂಡೆಂಟ್ ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ. ಅದನ್ನ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳ್ಬೇಕಲ್ಲಮ್ಮ, NRIGS ಇರ್ತಲ್ಲಮ್ಮ, ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಮಹಾತ್ಮ ಗಾಂಧಿ ಹೋಗ್ತೀನಿ. ಈಗ ಶ್ರೀರಾಮ ಹೆಸರಲ್ಲೇ ಮುಂಚೆ ಪ್ರಯತ್ನ ಮಾಡಿದ್ದಾರೆ. सर आप बीजापुर में भी देखेंगे ना सर, फॉर एग्जाम्पल ऑटो ड्राइवर्स हैं, कूली करते हैं, आप देखेंगे नए बस स्टैंड के पास में कम से कम 1000 से 500 लोग आते हैं, तो 1000 और 500 लोगों को रोजगार नहीं मिलता सर, काफी लोग लौट जाते हैं। अभी लोगों के लिए भी योजना लाई है हमारा। हम रोजगार लेके आया था, नरेंद्र मोदी जी बात कर रहे हैं। नरेगा का योजना कितना अच्छा योजना था, उतना ये करता था, सत्यानाश करके राम के नाम पे उसको बढ़ाने का नहीं था, राम के नाम से उसको अभी उसका एक स्टैटिस्टिक्स है, मैं कल बताया था सीएम को देता हूँ। बिजापुर जिले के ಎಷ್ಟು ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಯೋಜನೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಏನು ಅದಕ್ಕೆ ಏನಾಗ್ತದೆ ಡಿಫ್ರೆಂಟ್ ಆಗ್ತದೆ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಓಕೆ ಸರ್ ಜೇಮ್ ರಸ್ತೆ ಏನೋ ಕೆಲಸ ಚಾಲೂ ಆಗಿಲ್ಲ. ಜೇಮ್ ರಸ್ತೆ ಕೆಲಸ ಸರ್, ಜೇಮ್ ರಸ್ತೆ, ಜೇಮ್ ರೋಡ್, ಜಾಮಿಯಾ ಮಸೂದಿ ರೋಡ್ ಸರ್. ನೀವು ಅದೇ ಸರ್ ಆಮೇಲೆ ಮುಸ್ಲಿಂ ಸ್ವಾರ್ಡ್ ಹೇಳಿದ್ದಲ್ಲ, ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾವು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವಾಯ್ಸ್ದಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೆಳಮಟ್ಟದಲ್ಲಿದ್ದಾವೆ, ಪಾಪ ನೇರವಾದ ನೀರು ಆಸಾರ ಬ್ಯಾಂಕ್ ನೀರು ನಿಂತಿತ್ತು. ಎಲ್ಲರೂ ಮೊದಲು ಅದು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸರ್ ತಿಡುಗುಂದಿ ರೈತರ ಏನು ಪ್ರತಿಭಟನೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ತಮ್ಮ ಮನೆ ಎದುರಿಗೆ ಬಂದು, ಅದ್ರ ಕುರಿತಾಗಿ ಸ್ಪಷ್ಟೀಕರಣ ಸಿಗಲಿಲ್ಲ. ಮುಖ್ಯಮಂತ್ರಿ ಎದುರಿಗೆ ಏನಾದರೂ ಅದು ಫೈನಲ್ ಆಗ್ತದೆ ನೋಡಿ. ನಾನು ಹೇಳಿದ್ನಲ್ಲ, ತಿರುಗುಂದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ, ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಒಂದು ಏನು ಪಾರ್ಕ್ ಮಾಡಿದ್ವಿ ಬೋರ್ಡರ್ನಲ್ಲಿ, ಬೆಳಗಾವಿ ಪಾರ್ಕ್ನಲ್ಲಿ ಬಹಳ ಯಶಸ್ವಿಯಾಗಿದೆ. ಈಗ ಅಲ್ಲಿ ನಾವು ಏನೋ ತಿರುಗುಂದಿಯಲ್ಲಿ ಸೊಸೈಟಿ ಮಾಡ್ತಾ ಇದ್ದೀವಿ. ಈಗ ಕೊಟ್ಟಿಗೆ 23/3 ಸಂದರ್ಭದಲ್ಲಿ ಯಾವ್ಯಾವ ಏನೇನಲ್ಲಿ ಅಭಿವೃದ್ಧಿಗಳಾಗಿದ್ರೆ ಏನಾಗಿದೆ ನೀರಾವರಿದ್ರೆ ಅಂತ ಪದ್ಧತಿಯನ್ನು ನಾನು ಹೇಳಬಾರ್ದು ಅಂತ ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಭೂಮಿ ಬೆಲೆ ನಾನು ಮೊದಲು ಅವ್ರು ಕೂಡ ಹೇಳಿದ್ದೀನಿ, 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡು ತಿಳ್ಕೊಡ್ರಿ. ನೀವು ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಪಕ್ಕದಾಗೆ ಖರೀದಿ ಮಾಡುವಷ್ಟು ನಿಮಗೆ ಪ್ರಯಾಣ ಕೊಡ್ತೀವಿ. ವಿಮಾನ ನಿಲ್ದಾಣ ಮಾಡಿರೋದು ಬಿಜೆಪಿ, ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ, ಜಿಲ್ಲಾಡಳಿತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ, ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ ಸರ್, ಮಾತ್ರ ಕಾಂಗ್ರೆಸ್ ಬಿಜೆಪಿ. ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಬಾಳ ಗಮನ ಆಗ್ತದೆ ಏನ್ರಿ. ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ ಇಲ್ಲ ಅಂದ್ರೆ ನಾನು ಸುಮ್ಮನೆ ಮಾಡಕ್ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೀನಿ. ನೈಟ್ ಲ್ಯಾಂಡಿಂಗು ಆಮೇಲೆ ಏರ್ ಬಸ್ಸು ಗೋಯಿಂಗು ಮಾಡೋದಂದ್ರೆ ಈಗ ಸುಪ್ರೀಂ ಕೋರ್ಟ್ ನಾಗ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವಯೋಲೇಷನ್ ಕೇಸ್ನಲ್ಲಿ. ನಾನು ಕಪಿಲ್ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ವಿಷಯಗಳಾಗಿತ್ತು. ನಾವು ಕಪಿಲ್ ಸಿಬ್ಬ ನೇಮಕ ಮಾಡಿ ನಾನೇ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೆ. ಈಗ ತಪ್ಪು ಒಂದು ದಿವಸ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ ಇಂದ, ಆದ್ರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಂ ಸಫರ್ ಆಗುತ್ತಾ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಇನ್ನೂ ಇಲ್ಲ ಏರಿಯಾ ಸಫರ್ ಆಗ್ತದೆ. ನಾನು ಕಪಿಲ್ ಸಿಬ್ಬ ನಾನೇ ಕೆಲವು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಅದೇನೋ ಮಾಡ್ಕೊಂಡು ಕೊಟ್ಟು ಮಾಡಿಸಿ ಅಗ್ರಿಮೆಂಟ್ ಮಾಡಿ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ, ರಿವ್ಯೂ ಮಾಡಿ ಲಾರ್ಜರ್ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡಕ್ಕೆ ಒಂದು ಹೊಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಗೆಲ್ಲ ಇದು ವಿಮಾನ ನಿಲ್ದಾಣ ಇರಲ್ಲ, ಇದು ತರಾತುರಿಯಲ್ಲಿ PWD ಮಾಡಿ ಏನ್ರಿ ಇಲ್ಲ ಮಾಡಬೇಡ, ಹೇಳಕ್ ಹೋಗೋದಿಲ್ಲ, ಕಾಂಟ್ರವರ್ಸಿ ಮಾಡಕ್ ಹೋಗೋದಿಲ್ಲ. ನನಗೆ ಇದು ನಿರ್ಧಾರ ಆಗ್ಬೇಕು ಅಂತ ಆಗಮಟ್ಟಿ ಆಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲ ಸುಮ್ಮನೆ ಅದೆಲ್ಲ ಮಾತಾಡೋಕೆ. ಸರಿ, ಈಗ ನಾಳೆ ವಿಮಾನ ನಿಲ್ದಾಣ ನಮ್ದೆ, ರೈಲ್ವೆ ನಮ್ದೆ, ಎಲ್ಲ ಆರ್ಮಟ್ಟಿನೇ ಕಾಂಗ್ರೆಸ್ ಇದ್ದಾಗ ಯಾವ
ಬೇಕಾದ್ರೆ ಕೊಡ್ಸೋದು ಕೊಡ್ತೀನಿ ಎಲ್ಲ details. ಅವರು ಹೇಳ್ತಾರೆ ಸರ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಕೇಂದ್ರಕ್ಕೆ ಸಂಬಂಧ ಕೇಂದ್ರ ರೈಲ್ವೆ ನಾನು ಅದನ್ನ ಹೇಳಿ ಮಾಡಿ ಹೌದು. ನಾನು ಐಡಿ ಮಿನಿಸ್ಟರ್ ಗೊತ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸು ನನಗೆ ಈಗ ಕೆನೈಟ್ನಲ್ಲಿ ನಾನು ರೈಲ್ವೆನಲ್ಲಿ ಕೆಲವೊಂದು ಶೇರಿಂಗ್ ಎಲ್ಲ ಕೂಡ ಇದ್ದಾವೆ ಏನ್ರಿ. ನಾವು ಮೊನ್ನೆ ಒಂದು ಕೊಟ್ಟಿದ್ದ ತೋರಿಸಿಕೊಂಡ್ರಿ ಗದಗ ಬೈಪಾಸು, ಹುಬ್ಬಳ್ಳಿ ಬೈಪಾಸು, ಇದನ್ನ ತಿನ್ನಾಕ ಐಡಿ ಹುಡುಕಿರೋದು ಯಾರು ಗದಗ ಬೈಪಾಸ್ ಹೋಗ್ಬೇಕು, ಹುಬ್ಬಳ್ಳಿ ಬೈಪಾಸ್ ಹೋಗ್ಬೇಕು, ಓವರ್ ನೈಟ್ ಟ್ರೈನ್ ಆಗಬೇಕು, ಸಂಜೆ 7 ಗಂಟೆಗೆ ಹೋದ್ರೆ ಮುಂಜಾನೆ 7 ಗಂಟೆಗೆ ಇರಬೇಕು, 10 ತಾಸನ ಬರಬೇಕು ಅಂತ ಹೇಳಿ ನಾವು ನಾನು ಈಗಲ್ಲ. ಅದು 2000 ಮಾರ್ಚ್ 2024 ಅಲ್ಲಿ ಮೀಟಿಂಗ್ ಮಾಡಿದ್ವಿ. ಒಂದೇ ಅಲ್ಲ, ಬೆಳಗಾವಿ ಅಲ್ಲಿ ಏನೋ ಸಮಸ್ಯೆ ಅಲ್ಲ ಏನ್ರಿ, ಧಾರವಾಡ ಬೆಳಗಾವಿ ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಮಿನಿಸ್ಟರ್, ಪಾಪ ಅವ್ರು ಗೊತ್ತಿರ್ಲಿಕ್ಕಿಲ್ಲ ಅಂತ ಮಿನಿಸ್ಟರ್, ಐಡಿ ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಪಾಪ ಕಾಗದ ಪತ್ರ ಬರೀತಾರೆ, ಕಾಗದ ಉತ್ತರ ಬರ್ತಾರೆ, ಪ್ರಶ್ನೆ ಮಾಡೋರಿಗೆ ಸರ್ ಈಗ ಒಂದು ಬೆಳಿ ಅವ್ರದ್ದು ಬೇಕು ಪಾಪ ಮಾಡಿ ಏನು ಮಾಡ್ಯಾರ ಈಗ ಪ್ಲೀಸ್ ಲೆಟ್ ಅಸ್ ನಾಟ್ ಇದು ಜನರಲ್ ಪ್ರಶ್ನೆ ಸರ್. ಸರ್ ನಾವು ಗೌರವ ಸೂಕ್ತದ ನೋಡ್ರಿ, ಈಗ ಸಮಯ ಭಾಳ ಕಡಿಮೆ, ಎರಡು ಸೂಕ್ತದ ಪಾಪ ಮಾಡಿದಾರ, ಎರಡು ಮಾತ್ರ ಜನ ರೇಟ್ ಮಾಡಿದಾರ. ಮುಖ್ಯಮಂತ್ರಿ ಒಮ್ಮೆ ಅವ್ರನ್ನ ಸನ್ಮಾನ ಮಾಡಿದಾರೆ. ಮತ್ತು ನೋಡು ನಾಳೆ ಆದಷ್ಟು ಅವ್ರಿಗೆ ಗೌರವ ಬರ್ತಾವಲ್ಲ ನೋಡ್ಸೋಣ ಬೆಳಗ್ಗೆ. ಸರ್ ಈಗ PPP ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ಇನ್ನೇನೋ ಹೇಳಿದೆ ಬದಲಾದ ನಾನು ಆದ್ರೆ ಹೇಳೋದು ಎಲ್ಲ ಸರ್ ನಿಯೋಗ ಸರ್ ಅವ್ರ ನಿರೀಕ್ಷೆ ಒಂದೇದು PPP ಹೋರಾಟಗಳು ಸರ್ಕಾರದಿಂದ ಆಗ್ಬೇಕು, PPP ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದು ಏನ್ ಹೇಳಿದ್ರು, ಕಡೆ ವಿಡಿಯೋ ಕೊಡಿದ್ದಾರೆ, PPP ಮಾಡಲ್ಲಪ್ಪ, ಆಯ್ತು ಸರ್ಕಾರ ಮಾಡ್ಕೊಂಡು ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದ್ರು. ಏನ್ರಿ ಇವ್ರು ಏನ್ ಹೇಳಿದ್ರು, 2 ವರ್ಷ ಒಮ್ಮೆ, 10 ವರ್ಷ ಒಮ್ಮೆ, 12 ವರ್ಷ ಒಮ್ಮೆ ಆಗ್ಲಿ ಅಂತ ಹೇಳಿದ್ರು. ಅದು ಬಿಡಿ. ಮೊನ್ನೆ ನಾವು ಪ್ರಶ್ನೆ ಮಾಡ್ಕೊಂಡು ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಪದೇ ಹೇಳ್ಬೇಕು, ಅವ್ರ ಮನೆ ಹೋಗಿ ಇನ್ನೊಂದು ಮೀಟಿಂಗ್ ಇತ್ತು ಕಾಮದಾಗ, ಅಷ್ಟಾದ್ರೂ ಭೇಟಿ ಮಾಡಿಸಿದ್ವಿ, ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ. PPP ಮಾಡಲ್ಲ ಸರ್ಕಾರ ಮಾಡ್ಕೊಂಡು ಕುಳಿತಲ್ಲ ಮಾಡಿದ್ದು ಯಾಕೆ ಹೋರಾಟ? ಇದಾದ್ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದ್ದೀನಿ. MP ಪಾಟೀಲ್ ಇವತ್ತು ಹೇಳ್ತೀನಿ ಫೈನಲಿ, ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅಂತ ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದುಕೊಳ್ಳೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಯಾರು ಕಕ್ಷಾನ ಗೊತ್ತಿಲ್ಲ ಅಂತವು ಸರ್ಕಾರದ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1000 ಪ್ರತಿ ದಿವಸ ರಾಜ್ಯದಾಗ 1000 ಸ್ಟ್ರೈಕ್ ಹಾಕೋ, ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅವರೇ 365 ದಿವಸ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಂಜೀವ್ ಕೌರ್ ಕೆಲಸ ಕೇಳಿದ್ದೀನಿ, ಎಲ್ಲರೂ ತರ ಕೇಳಿದ್ದೀನಿ, ಹೊರ ಕೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯ್ತಾ? ಥ್ಯಾಂಕ್ ಯು ಸರ್. ಏನ್ ಬೇಕಿಲ್ಲ ಇದೇ ಮುಖ್ಯ, ಎಲ್ಲರೂ ಕುತೂಹಲ. ಸ್ಟೇಟ್ಮೆಂಟ್ ಮಾಡ್ತೀವಿ, ಮುಗಿತು. ಬಸವರಾಜ್, ನೀವು ಆಕ್ಟಿವಿಸ್ಟ್ ಸುಮ್ಮನೆ ಭೂಮಿ ಪೂಜೆ ಸುಮ್ಮನೆ ಬಿಡಿ, ಪ್ರೊಟೆಕ್ಷನ್ ಪ್ಲೀಸ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ರಾಜ್ಯದಷ್ಟು ನಮ್ಮ ಸರ್ಕಾರ ಏನ್ ಮಾಡ್ಕೊಂಡು ಹೆಂಗೆ ಅಂತ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. PPP ಇಲ್ಲ, ಸರ್ಕಾರ ಆಗ್ತದೆ, ಮುಖ್ಯಮಂತ್ರಿಗಳು 4 ಕಡೆ ಆಗ್ತದೆ, ಭೂಮಿ ಪೂಜೆ ಮಾಡಿದ್ರೆ ಹೆಂಗ್ ಮಾಡ್ತಾರೆ? ಅಂದ್ರೆ ಇವತ್ತು ಟೆಂಡರ್ ಆಗಿಲ್ಲ, ಸುಧಾರ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಆಗಿರುತ್ತೆ, ಅದು ಬರೀತೀವಿ. ನೀವು ಡೆಡ್ಲೈನ್ ಬರೀತೀವಿ. ಪ್ಲೀಸ್ ಓಕೆ ಸರ್. ಭೂಮಿ ಪೂಜೆ ಓಕೆ ಸರ್. ಓಕೆ ಈ ಸೆನ್ಸಿಬಲ್ ರೈಟ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಓಕೆ ಸರ್. ಗೋಲ್ ಗುಂಬಜ್ ಯುನೆಸ್ಕೋ ಸೈಡ್ದಲ್ಲಿ ಬಂದಿಲ್ಲ. ಗೋಲ್ ಗುಂಬಜ್ ಇನ್ನತ್ರ ಯುನೆಸ್ಕೋ ಆಗಿಲ್ಲ ಸರ್. ಗೋಲ್ ಗುಂಬಜ್ ಯುನೆಸ್ಕೋ ಗೋಲ್ ಗುಂಬಜ್ ಡಿಕ್ಲೇರ್ ರೈಟ್ ಸರ್. ಥ್ಯಾಂಕ್ ಯು.
इतना ही, फिर होगी आपसे मुलाकात। तब तक के लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।